ಶ್ರೀನಿ ಸರ್ ಸರ್ ಗೋಸ್ಟ್ ಅಂತ ಸಿನಿಮಾ ಕೊಟ್ಟು ಆ ಥರ ಮಾಸ್ ಕಮರ್ಷಿಯಲ್ ಕೊಟ್ಟು ಸಡನ್ ಆಗಿ ಈ ಥರದೊಂದು ಚೇಂಜ್ ಓವರ್ ಕೊಟ್ಟರೆ ಹೇಗಿರುತ್ತೆ ಅಂತ ಕಲ್ಪನೆ ನಿಮ್ಮಲ್ಲಿ ಇತ್ತು ಅಂತ ನೋಡಿ. ಯಾಕಂದರೆ ಮುಂದೆ ನೋಡ್ತಾ ದಳವಾಯಿ ಈ ಥರದೊಂದು ಕಾನ್ಸೆಪ್ಟಲ್ಲಿ ಜನ ಎದುರು ನೋಡ್ತಾರೆ ನಿಮ್ಮಿಬ್ಬರ ಕಾಂಬಿನೇಷನ್. ಹಾಂ ನೋಡಿ ಡೆಫಿನೆಟ್ಲಿ ಗೋಸ್ಟ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ, ಡೆಫಿನೆಟ್ ಜಾನರ್, ಕಂಪ್ಲೀಟ್ಲಿ ಆಪೋಸಿಟ್ ಜಾನರ್ ಈ ಸಿನಿಮಾ. ಬಟ್ ನನಗೇನು ಅಂದರೆ ಇದಕ್ಕೆ ಮುಂಚೆ ಶ್ರೀನಿವಾಸ ಕಲ್ಯಾಣ ಆಗಲಿ, ಓಲ್ಡ್ ಮಾಂಕ್ ಆಗಲಿ ಒಂದು ಯೂತ್ ಜಾನರು, ಕಂಪ್ಲೀಟ್ ಕಾಮಿಡಿ. ಓಲ್ಡ್ ಮಾಂಕ್ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಇದು ಒಂದು ಇನ್ನೊಂದು ಹೊಸ ಜಾನರು, ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಜೊತೆ ಇರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗುತ್ತೆ. ಸೊ ಇದು ತುಂಬ ಜೋವಿಯಲ್ ಆಗಿ ಎಲ್ಲ ಇಡೀ ಫ್ಯಾಮಿಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್ ಅಫ್ಕೋರ್ಸ್, ಯಾಕೆಂದರೆ ಹೊಸದಾಗಿ ಪ್ರತಿಯೊಂದು ವಿಷಯನೂ ಹೊಸದಾಗಿ ಹೇಳಬೇಕು. ಸೊ ಡೆಫಿನೆಟ್ಲಿ ಇಟ್ಸ್ ಅ ಚಾಲೆಂಜಿಂಗ್ ಜಾಬ್, ಬಟ್ ಮಜಾ ಇರುತ್ತೆ. ಆ್ಯಂಡ್ ಶಿವಣ್ಣ ನಾವೆಲ್ಲರೂ ನೋಡಿದ್ವಿ, ಆಸೆಗೊಬ್ಬ ಮೀಸೆಗೊಬ್ಬ, ಇನ್ಸ್ಪೆಕ್ಟರ್ ವಿಕ್ರಮ್, ಆ ಕಾಮಿಡಿ ಟೈಮಿಂಗ್ ಇಸ್ ಅಲ್ಟಿಮೇಟ್. ಸೊ ನಾವು ಗೋಸ್ಟಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಲ್ಲಿ ಐ ಥಿಂಕ್ ಇಸ್ ಕಾಮಿಡಿ ಟೈಮಿಂಗ್ ವಿಲ್ ಬಿ ಯೂಸ್ ಟು ದಿ ಮೋಸ್ಟ್. ಮೇಬಿ ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ ಯಾವಾಗಲೂ, ಸೊ ಅದೇ ಕಾರಣಕ್ಕೆ ಈ ಥರದೊಂದು ಕತೆ ಬರೀಬೇಕು ಅನ್ಸುತ್ತೆ. ಡೆಫಿನೆಟ್ಲಿ 100%. A for Anand, B for Birbal, C for cinema. ಸೊ ಯಾವಾಗ ಶೂಟಿಂಗ್ ಶುರು ಮತ್ತೆ ಎಲ್ಲಿ ಶೆಡ್ಯೂಲ್ ಆಗಿರುತ್ತೆ? ಇಲ್ಲ, A4 ಆನಂದ್ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮೇ ಬಿ ಶಿವಣ್ಣ ಹೇಳಿದಂಗೆ ಅಕ್ಟೋಬರ್ ಹಂಗೆ ಪ್ಲ್ಯಾನ್ ಮಾಡ್ತೀವಿ. ಯಾಕೆಂದರೆ ಒಂದು ಸ್ವಲ್ಪ ಮಿಸ್ಟಿ ಲೊಕೇಶನ್ ಬೇಕು ನಮಗೆ. ಆ ಟೈಮಲ್ಲಿ ಮಳೆ ಆಗಿ ಏನು ಸಕಲೇಶ್ಪುರ, ಸಾಗರ ಆ ಕಡೆ ಎಲ್ಲ ಒಂದು ಸ್ವಲ್ಪ ಮಿಸ್ ತುಂಬ್ಕೊಂಡಿರುತ್ತೆ. ಸೊ ಆ ಥರ ಒಂದು ಫುಲ್ಲು ಕಂಪ್ಲೀಟ್ ಒಂದು ಲೊಕೇಶನ್, ನೇಚರ್ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಂಗೆ ಮಕ್ಕಳು ಯಾವಾಗ ಅವೈಲೇಬಲ್ ಇರ್ತಾರೆ ಎಲ್ಲ ಲಾಜಿಸ್ಟಿಕ್ಸ್ನ ನೋಡ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಮೋಸ್ಟ್ಲಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆ ಸ್ಕೆಡ್ಯೂಲ್ನ. ಇದೇ ವರ್ಷ ಶಿವಣ್ಣ, ಲುಕ್ ಆ್ಯಂಡ್ ಫೀಲ್ ನೋಡ್ತಾ ಇದ್ರೆ ಒಂದು ರೀತಿ ಚಿಗುರಿದ ಕನಸು ಸಿನಿಮಾದ ಒಂದು ಫೀಲ್ ಕೊಡ್ತಾ ಇದೆ. ಸೊ ಅಷ್ಟೊಂದು ಫ್ರೆಶ್ ಆಗಿ ಒಂದು ಕಾನ್ಸೆಪ್ಟು. ಸೊ ಇವತ್ತಿನ ಕಾಲಘಟ್ಟಕ್ಕೆ ಅಂದರೆ ಮಕ್ಕಳು ಅವರ ವಿದ್ಯಾಭ್ಯಾಸ, ಮಕ್ಕಳನ್ನು ಬೆಳೆಸೋದು ಅಂತಂದರೆ ತುಂಬ ಅವಶ್ಯಕತೆ ಇವತ್ತಿನ ಜನ್ರೇಷನ್ಗೆ. ನಿಮಗೆ ಕತೆ ಕೇಳಿದಾಗ ಹೇಗೆ ಅನಿಸ್ತು ಅಂತ? ಚಿಗುರಿದ ಕಥೆ ಅಂದ ತಕ್ಷಣ ಅದು ಒಂದು ಏನಂತೀವಿ, ಬಾಂಧವ್ಯಗಳ ಬೆಸುಗೆ ಅದು. ಬಿಕಾಸ್ ಎಲ್ಲ ರೂಟ್ಸ್ನ ಹೋಗಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರು. ಸರಿ, ಆ ಲುಕ್ ಬಂದಿದೆ ಅಂದರೆ ನಿಜವಾಗ್ಲೂ ಅದು ಖುಷಿಯಾದ ವಿಷಯ. ಯಾಕಂದರೆ ಮಕ್ಕಳ ಜೊತೆ ಮಾಡಬೇಕಂದ್ರೆ ನಾನು ಮಾಸ್ಟರ್ ಮಾಡಿದ್ದೀನಿ, ಮಾಸ್ಟರ್ಸ್. ಬಟ್ ಇದು ಒಂದು ವಿಭಿನ್ನವಾಗಿರುತ್ತೆ. ಅಂಡರ್ ಕರೆಂಟ್ಲಿ ಅವನ ಮನಸ್ಸಲ್ಲೇ ಏನೋ ಒಂದು ಇರುತ್ತೆ, ಬಟ್ ಅದೆಲ್ಲ ಮರೆತು ಹೊರತುಪಡಿಸಿ ಅವ್ನು ಬಂದು ಅವನು ಅಡ್ಡಾಗಿ ಬರ್ತಾನೆ ಅಂದರೆ ದೇ ವಿಲ್ ಬಿ ಒನ್ ಪರ್ಪಸ್ ಇದೆ. ಸೊ ಇದರಲ್ಲಿ ಭಾಳ ಅದ್ಭುತವಾಗಿದೆ. ಒಂದು ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗಳು ಅನ್ನೆಸರಿ. ಇವಾಗ ಏನಂತೀವಿ, ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಮಾತಾಡ್ತೀವಿ. ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನ ಹೇಳಿದ್ದೀನಿ, ತುಂಬ ನ್ಯಾಚುರಲ್ ಆಗಿ. ಇಲ್ಲಿ ಎಲ್ಲಿವೆ ಇಟ್ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರ್ಬಾರ್ದು. ಮಕ್ಕಳು ಇವಾಗ ನಡುವೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಈಗ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೆಗೆ ಅನ್ನೋದನ್ನ ಆ ಟಚ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತಿದ್ದೀವಿ ಮಕ್ಕಳ ಜೊತೆಲಿ, ಆ ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದು ಭಾಳ. ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ A4 ಆನಂದ್? 100% ಆಗುತ್ತೆ, 100% ಆಗುತ್ತೆ.
ಹಾಂ ಓಕೆ ಏನಾಯ್ತು ಶಿವಣ್ಣ ಅಂತ. ಅದೇ ವಯಸ್ಸಾಯ್ತಲ್ಲ. ಸೊ ಅವಾಗ ಐ ವಾಸ್ 24, ಇವಾಗ 31. 6 ವರ್ಷ 7 ವರ್ಷ ಪಿಕ್ಚರ್ ಬಂದು 40 ವರ್ಷ ಆಗಿರ್ಬೋದು, ಬಟ್ ಐ ಲುಕ್ ಲೈಕ್ 31. ಐ ಥಿಂಕ್ ಐ ಆಮ್ ಸ್ವಲ್ಪ ಅಷ್ಟೇ, ಒಂದು ವೇರಿಯೇಷನ್ ಅಷ್ಟೇ. ಬಟ್ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾನೆ. ವಿಲ್ ಬಿ ಲೈಕ್ ಎ ಕಿಡ್. ಮಕ್ಕಳ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಅವನ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಇವನು ನಡೆದಿದ್ದ ರೀತಿಯಲ್ಲ, ಬಟ್ ಮಕ್ಕಳ ಜೊತೆ ಹೆಂಗೆ ಅವನು ಮಕ್ಕಳಾಗಿ ಬೆಳಿತಾನೆ, ಆ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿದೆ. ಪಾತ್ರ ಮಾಡಿದ್ರು. ಸೊ ಶಿವಣ್ಣ ಇದರಲ್ಲಿ ಮೇಷ್ಟ್ರ ಪಾತ್ರನ ಏನು ಯಾವ ಥರ ಇರುತ್ತೆ ಅಂತ ನಿಮ್ಮ ಪಾತ್ರ? ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಬೇರೆ ಥರ ಅಂದ್ಕೊಂಡಿದ್ದೀವಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಟ್ರೈ ಮಾಡ್ತಾ ಇದ್ದೀವಿ. 100% ಇಟ್ ಬಿ ವೆರಿ ಗುಡ್. ಇವಾಗ ಬ್ರೇಕ್ ಮಾಡೋದು ಬೇಡ. ಓಕೆ. ಆಮೇಲೆ ಪಪ್ಪಿ ಫಿಲ್ಮ್ ಆ್ಯಕ್ಟರ್ ನೋಡಿದೆ. ಹಾಯ್, ತುಂಬ ಚೆನ್ನಾಗಿ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಟ್ರೇಲರ್ ನೋಡಿದೆ, ಭಾಳ ಚೆನ್ನಾಗಿತ್ತು. ಆಮೇಲೆ ಇಬ್ಬರು ಮಕ್ಕಳು, ಮೈ ಗಾಡ್ ಏನು ಇಂಟೆನ್ಸಿಟಿ ಇದೆ. ವೆರಿ ಗುಡ್. ಡೈರೆಕ್ಟರ್ ಅಹಿ ಹೊಂಟಿದೆ, ತುಂಬ ಚೆನ್ನಾಗಿದೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ಪ್ರೆಸ್ಪೆಕ್ಟ್ ಮಾಡಿದ್ರೆ ಇವತ್ತು ಆಶ್ಚರ್ಯ ಅದು. ವೆರಿ ಗುಡ್, ಸೂಪರ್. ನಾನು ನೋಡ್ತೀನಿ ಸಿನಿಮಾ. ವೆರಿ ಗುಡ್. ಆ ಕನ್ನಡ ಸಿನಿಮಾ ಬರ್ತಾ ಇದೆ ಜನ ಅನ್ನೋದೇ ಒಂದು ಖುಷಿ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅದು ಅಣ್ಣ ವಿಶ್ ಮಾಡಿದ್ದು. ನಿನ್ನೆ ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ, ನಿಮಗೆಲ್ಲ ಗೊತ್ತಿದ್ದಂಗೆ. ಸೊ ಒಬ್ಬ ಸ್ಟಾರ್ಗ್ ಸಿಗದಷ್ಟು ಪ್ರೋತ್ಸಾಹ ನಮ್ಮ ಪಪ್ಪಿ ಸಿನಿಮಾ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯಾಕಂತಂದರೆ ಅದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ. ಫಸ್ಟು ಟ್ರೈಲರ್ ರಿಲೀಸ್ ಮಾಡಿ ಮರುದಿನ ವಿನಯ್ ರಾಜಕುಮಾರ್ ಒಂದು ಸ್ಟೇಟಸ್ ಹಾಕ್ಕೊಂತಾರೆ. ಸೊ ಪ್ಲೀಸ್ ವಾಚ್ ಆಲ್, ಇಟ್ಸ್ ಎ ಅಮೇಝಿಂಗ್ ಟ್ರೈಲರ್ ಅಂತ. ಅದೇ ನಮಗೆ ಒಂದು ದೊಡ್ಡ ಮೇಲೆ ತಗೊಂಡೋಯ್ತು. ಸೊ ಯಾವತ್ತೂ ಋಣಿಯಾಗಿರ್ತೀನಿ ನಾನು. ತುಂಬ ಥ್ಯಾಂಕ್ಸ್. ಅಂದರೆ ತುಂಬ ಕನ್ನಡ ಇಂಡಸ್ಟ್ರಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನೆ ಹಂಗೆ ರಿಲೀಸ್ ಆಗಿದೆ, ಮಾಲಲ್ಲೆಲ್ಲ ಹೌಸ್ಫುಲ್ ಹೋಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಇಂಥ ಕನ್ನಡ ನೇಟಿವಿಟಿ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.